ಈಗ ನಾವು ನೋಡ್ಲಿಕ್ಕೆ ಹೊರಟಿರೋದು ಆರ್ಟಿಕಲ್ 34. 33ನ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. 34 ಏನು ಹೇಳ್ತಾ ಇದೆ? ಆರ್ಟಿಕಲ್ 34 allows parliament to impose restrictions on fundamental rights when martial law is in force in any area of India. ಭಾರತದ ಭೂಭಾಗವನ್ನು ಕಲ್ಪನೆ ಮಾಡ್ಕೊಳ್ಳಿ. ಭಾರತದ ಒಂದು ಭೌಗೋಳಿಕ ಪ್ರದೇಶವನ್ನು ಕಲ್ಪನೆ ಮಾಡಿಕೊಂಡ್ರೆ ಈಗ ಮಾರ್ಷಲ್ ಲಾ ಇಸ್ ಇಟ್ ಇನ್ ಫೋರ್ಸ್ ಅಂತಂದರೆ ಅದು ಫೋರ್ಸ್ ಆಗಿದೆ. ಮಾರ್ಷಲ್ ಲಾವನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಏನು ಮಾರ್ಷಲ್ ಲಾ ಅಂತಂದರೆ ಮಿಲಿಟರಿ ರೂಲ್ ರಿಪ್ಲೇಸಿಂಗ್ ಸಿವಿಲಿಯನ್ ಗೌರ್ಮೆಂಟ್ ಟೆಂಪರರಿಲಿ. ನಾವು ಆಯ್ಕೆ ಮಾಡಿ ಕಳಿಸ್ತೇವೆ ನಮ್ಮ ಪ್ರತಿನಿಧಿಗಳನ್ನು ಟು ಸಿವಿಲಿಯನ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಆದರೆ ಅದನ್ನು ಕಂಪ್ಲೀಟ್ ಆಗಿ ಅಂತಂದರೆ ಕೆಲವು ತಾತ್ಕಾಲಿಕ ಅವಧಿಗೆ ಮಿಲಿಟರಿ ರೂಲ್ ಬಂದುಬಿಟ್ಟಿದೆ. ಸೇನೆಯವರ ಅಧಿಕಾರ ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಮಿಲಿಟರಿ ರೂಲ್ ರಿಪ್ಲೇಸಿಂಗ್ ಸಿವಿಲಿಯನ್ ಗೌರ್ಮೆಂಟ್ ಟೆಂಪ್ರರಿಲಿ, ಅದಕ್ಕೆ ನಾವು ಮಾರ್ಷಲ್ ಲಾ ಅಂತ ಕರಿತೇವೆ. ಆರ್ಟಿಕಲ್ 34 ಏನು ಹೇಳುತ್ತೆ ಅಂತಂದರೆ ಇಟ್ ಅಲೋಸ್ ಪಾರ್ಲಿಮೆಂಟಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಯಾವುದಕ್ಕೆ? ಟು ಇಂಪೋಸ್ ರಿಸ್ಟ್ರಿಕ್ಷನ್ಸ್ ಆನ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕುವಂಥ ಅಧಿಕಾರ. ಯಾವಾಗ? ವೆನ್ ಮಾರ್ಷಲ್ ಲಾ ಇಸ್ ಇನ್ ಫೋರ್ಸ್ ಇನ್ ಎನಿ ಏರಿಯಾ ಆಫ್ ಇಂಡಿಯಾ. ಭಾರತದ ಯಾವುದೇ ಭೂಭಾಗದಲ್ಲಿ ಮಾರ್ಷಲ್ ಲಾ ಬಂದಿದೆ ಅಂತಂದರೆ ಆವಾಗ ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಗಳ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕ್ಬೋದು. ಮಾರ್ಷಲ್ ಲಾ ಅಂತಂದ್ರೆ ಏನು? ಸಿವಿಲಿಯನ್ ಗೌರ್ಮೆಂಟನ್ನು ಮಿಲಿಟರಿ ರೂಲ್ ಬಂದು ರಿಪ್ಲೇಸ್ ಮಾಡೋದು. ಸೊ ವಾಟ್ ಇಸ್ ಮಾರ್ಷಲ್ ಲಾ? ಕೆಳಗಡೆ ಇದೆ ನೋಡಿ. ನಾರ್ಮಲಿ ಸಾಮಾನ್ಯವಾಗಿ ಕಂಟ್ರಿ ಇಸ್ ಗವರ್ನ್ಡ್ ಬೈ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೆಗ್ಯುಲರ್ ಕೋರ್ಟ್ಸ್ ಅಲ್ವಾ? ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ರೆಗ್ಯುಲರ್ ಕೋರ್ಟ್ಗಳಿಂದ ನಾವು ನೋಡ್ತೇವೆ. ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ, ಸಾಮಾನ್ಯವಾಗಿ ಈ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಆದರೆ ಅಂಡರ್ ಮಾರ್ಷಲ್ ಲಾ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್. ಈ ಒಂದು ಆಡಳಿತ ವ್ಯವಸ್ಥೆನೇ ಬಿದ್ದು ಹೋಗುತ್ತೆ, ಕುಸಿತವನ್ನು ಕಾಣುತ್ತೆ. ಆ್ಯಂಡ್ ಮಿಲಿಟರಿ ಟೇಕ್ಸ್ ಕಂಟ್ರೋಲ್ ಆಫ್ ಲಾ ಆ್ಯಂಡ್ ಆರ್ಡರ್ನ ಸಂಪೂರ್ಣ ಹಿಡಿತವನ್ನು ಸೇನೆ ವಹಿಸ್ಕೊಂಡ್ಬಿಡುತ್ತೆ. ಇಟ್ ಮೀನ್ಸ್ ಸಸ್ಪೆನ್ಷನ್ ಆಫ್ ಆರ್ಡಿನರಿ ಲಾ. ಸಾಮಾನ್ಯವಾಗಿ ಇರುವಂಥ ಲಾಗಳು ಆವಾಗ ಸಸ್ಪೆಂಡ್ ಆಗಿಬಿಡುತ್ತೆ. ಮಿಲಿಟರಿ ಅಥಾರಿಟೀಸ್ ಎನ್ಫೋರ್ಸ್ ರೂಲ್ಸ್, ಪನಿಷ್ಮೆಂಟ್ ಆ್ಯಂಡ್ ಜಸ್ಟಿಸ್. ಮಿಲಿಟರಿ ಅಥಾರಿಟಿಗಳು ಬಂದು ರೂಲ್ಗಳನ್ನು ಹಾಕುತ್ತೆ, ಪನಿಷ್ಮೆಂಟ್ ಕೊಡುತ್ತೆ, ಅವರೇ ನ್ಯಾಯವನ್ನು ತೀರ್ಮಾನಿಸುತ್ತವೆ. ಮತ್ತು ಮಿಲಿಟರಿ ಟ್ರಿಬ್ಯುನಲ್ಸ್ ಅಫೆನ್ಸ್ಗಳನ್ನು ವಿಚಾರಿಸುತ್ತವೆ. ಆದರೆ ನೋಡಿ, ಮಾರ್ಷಲ್ ಲಾ ಬೇರೆ, ಮಿಲಿಟರಿ ಲಾ ಬೇರೆ. ಮಿಲಿಟರಿ ಲಾ ಅಂತಂದ್ರೆ ಏನು? ಅಪ್ಲೈಸ್ ಟು ಆರ್ಮಡ್ ಫೋರ್ಸಸ್ ಓನ್ಲಿ. ಮಿಲಿಟರಿ, ಆರ್ಮಿ, ಕೆಲವು ಹಿಂದಿನ ಆರ್ಟಿಕಲ್ ನೋಡಿದ್ವಲ್ವಾ, ಆರ್ಮಿ, ಏರ್ಫೋರ್ಸು, ನೇವಿ, ಇದೆಲ್ಲ ಆರ್ಮಡ್ ಫೋರ್ಸಸ್ಗಳು. ಆರ್ಮಡ್ ಫೋರ್ಸಸ್ ಅಂಡರಲ್ಲಿ ಈಗ ಆರ್ಮಿ, ನೇವಿ, ಏರ್ಫೋರ್ಸು ಮತ್ತು BSF ಈ ಥರ ಬೇರೆ ಬೇರೆ ಸೆಕ್ಯೂರಿಟಿ ಫೋರ್ಸ್ಗಳು ಬರುತ್ತೆ. ಇವರಿಗೆ ಅಪ್ಲೈ ಆಗೋದು ಮಿಲಿಟರಿ ಲಾ. ಮಿಲಿಟರಿ ಲಾ ಅಂತಂದರೆ ಮಿಲಿಟರಿಯಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ ಯಾವಾಗಲೂ ಅಪ್ಲೈ ಆಗ್ತಾ ಇರೋದು ಇದು. ಅಪ್ಲೈ ಟು ಆರ್ಮ್ಡ್ ಫೋರ್ಸಸ್ ಓನ್ಲಿ, ದಟ್ ಈಸ್ ಆಲ್ವೇಸ್ ಪ್ರೆಸೆಂಟ್. ಮಿಲಿಟರಿಯವರಿಗೆ ಅಪ್ಲೈ ಆಗೋದು, ಯಾವಾಗಲೂ ಅಪ್ಲೈ ಆಗೋದು ಮಿಲಿಟರಿ ಲಾ. ಮಾರ್ಷಲ್ ಲಾ ಅಂತಂದ್ರೆ ಏನು? ಅಪ್ಲೈಸ್ ಟು ಸಿವಿಲಿಯನ್ಸ್ ವೆನ್ ಮಿಲಿಟರಿ ರೀಪ್ಲೇಸಸ್ ಸಿವಿಲಿಯನ್ ಅಥಾರಿಟಿ ಡ್ಯೂ ಟು ಎಮರ್ಜೆನ್ಸಿ ಬ್ರೇಕ್ ಡೌನ್. ಮಿಲಿಟರಿ ಹೆಸರಲ್ಲೇ ಇದೆ, ಮಿಲಿಟರಿಯವರಿಗೆ ಮಾತ್ರ ಅಪ್ಲೈ ಆಗೋದು. ಮಾರ್ಷಲ್ ಲಾ ಅಂತಂದರೆ ಸಿವಿಲಿಯನ್ಸ್, ಬೇರೆ ನಾಗರಿಕರಿಗೂ ಅಪ್ಲೈ ಆಗುತ್ತೆ. ಯಾವಾಗ ಅಪ್ಲೈ ಆಗುತ್ತೆ? ಸಿವಿಲ್ ಅಥಾರಿಟಿಯನ್ನು ಮಿಲಿಟರಿ ಬಂದು ರೀಪ್ಲೇಸ್ ಮಾಡಿದಾಗ. ಯಾಕೆ ರೀಪ್ಲೇಸ್ ಮಾಡುತ್ತೆ? ಡ್ಯೂ ಟು ಎಮರ್ಜೆನ್ಸಿ ಬ್ರೇಕ್ ಡೌನ್. ತಾತ್ಕಾಲಿಕವಾಗಿರ್ಬೋದು ಅಥವಾ ಒಂದು ತುರ್ತು ಪರಿಸ್ಥಿತಿ ಎದುರಾಗಿರ್ಬೋದು. ಆ ಸಂದರ್ಭದಲ್ಲಿ ಮಾರ್ಷಲ್ ಲಾ ಅಪ್ಲೈ ಆಗುತ್ತೆ. ಸೊ ವೆನ್ ಇಸ್ ಮಾರ್ಷಲ್ ಲಾ ಇಂಪೋಸ್ಡ್? ಯಾವಾಗ ಇಂಪೋಸ್ ಮಾಡಬಹುದು? ದೆರ್ ಇಸ್ ನೋ ಎಕ್ಸ್ಪ್ಲಿಸಿಟ್ ಪ್ರೊವಿಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಪೋಸಿಂಗ್ ಮಾರ್ಷಲ್ ಲಾ. ಇಂಪಾರ್ಟೆಂಟ್. ಎಕ್ಸ್ಪ್ಲಿಸಿಟ್ ಆಗಿ ಪ್ರೊವಿಷನ್ಗಳನ್ನು ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ, ಬಟ್ ಇಸ್ ಇಂಪ್ಲಿಸಿಟ್ ಥ್ರೂ ಆರ್ಟಿಕಲ್ 34. ಇಂಪ್ಲಿಸಿಟ್ ಆರ್ಟಿಕಲ್ 34 ಅಂಡರ್ ಇಂಪ್ಲಿಸಿಟ್ ಆಗಿದೆ. ಯೂಶಲಿ ಅಪ್ಲೈಡ್ ವೆನ್ ರೆಬಿಲಿಯನ್, ದಂಗೆ ಎದ್ದಾಗ, ಸಿವಿಲ್ ವಾರ್ ಆದಾಗ, ವೈಲೆಂಟ್ ಅಪ್ರೈಸಿಂಗ್ ಮತ್ತು ಮ್ಯಾಸಿವ್ ಆರ್ಮಡ್ ರಿವಾಲ್ಟ್, ವೆನ್ ಆರ್ಡಿನರಿ ಪೊಲೀಸ್ ಸಿಸ್ಟಮ್ ಕೊಲ್ಯಾಪ್ಸ್. ಇವಾಗ ದಂಗೆ ಇರ್ಬೋದು, ಮತ್ತು ನಾಗರಿಕ ಸಮಾಜದಲ್ಲಿ ಹೊಸದಾಗಿ ಏನೇನಾದರೂ ಸಮಸ್ಯೆಗಳು, ವಾರ್ನಂಥ ಸಿಚುವೇಶನ್ ಬಂದಾಗ, ಮತ್ತು ಹಿಂಸಾತ್ಮಕ ಕೃತ್ಯಗಳು ಜಾಸ್ತಿ ಆಗ್ತಾ ಇದ್ದಾಗ, ಆರ್ಮಡ್ ರಿವಾಲ್ಟ್ ಅಂತಂದರೆ ವೆಪನ್ಗಳನ್ನು ಇಟ್ಕೊಂಡು ದಂಗೆ ಹೇಳ್ತಾರೆ ಎಷ್ಟೋ ಸಾರಿ.
ಮತ್ತು ಸಾಮಾನ್ಯವಾಗಿರುವಂತಹ ಪೊಲೀಸ್ ವ್ಯವಸ್ಥೆ ಕೊಲ್ಯಾಪ್ಸ್ ಆದಾಗ ಆವಾಗ ಇದು ಬರಬಹುದು, ಮಾರ್ಷಿಯಲ್ ಲಾ ಇಂಪೋಸ್ ಮಾಡಬಹುದು. ಇಟ್ ಈಸ್ ಇಂಪೋಸ್ಡ್ ಓನ್ಲಿ ಇನ್ ಸ್ಪೆಸಿಫಿಕ್ ಏರಿಯಾ, ನಾಟ್ ನೆಸೆಸರಿಲಿ ದಿ ಹೋಲ್ ಕಂಟ್ರಿ. ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು ಅಂತ ಇಲ್ಲ, ಸ್ಪೆಸಿಫಿಕ್ ಏರಿಯಾಕ್ಕೆ ಅಪ್ಲೈ ಆಗಬಹುದು ಇದು. ಸೊ ಇಟ್ ಕ್ಯಾನ್ ಬಿ ಇಂಪೋಸ್ಡ್. ಹಾಗಾಗಿ ನಾಟ್ ನೆಸೆಸರಿ ಇಡೀ ಕಂಟ್ರಿಗೂ ಅಪ್ಲೈ ಆಗುತ್ತೆ ಅನ್ನೋದು ನೆಸೆಸಿಟಿ ಅಲ್ಲ, ಇದು ಆಗಲೇಬೇಕು ಅಂತ ಇಲ್ಲ. ಹಾಗಾದರೆ ನೋಡಿ, ಪವರ್ಸ್ ಆಫ್ ಪಾರ್ಲಿಮೆಂಟ್ ಡ್ಯೂರಿಂಗ್ ಮಾರ್ಷಿಯಲ್ ಲಾ. ಮಾರ್ಷಿಯಲ್ ಲಾ ಬಂದಿದೆ, ಈಗ ಮಿಲಿಟರಿಯವರೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಆವಾಗ ಪಾರ್ಲಿಮೆಂಟ್ಗೆ ಏನು ಪವರ್ ಇದೆ? ಆ್ಯಂಡ್ ಮಾರ್ಷಿಯಲ್ ಲಾ ಇಸ್ ಇನ್ ಫೋರ್ಸ್. ಪಾರ್ಲಿಮೆಂಟ್ ಕ್ಯಾನ್ ವ್ಯಾಲಿಡೇಟ್ ಎನಿ ಪನಿಷ್ಮೆಂಟ್ ಇಂಪೋಸ್ಡ್ ಅಂಡರ್ ಮಾರ್ಷಿಯಲ್ ಲಾ. ಮಾರ್ಷಿಯಲ್ ಲಾದಿಂದ ಯಾವುದೋ ಪನಿಷ್ಮೆಂಟನ್ನು ಜಾರಿಗೊಳಿಸಿದ್ದಾರೆ, ಈವನ್ ಇಫ್ ಹಾರ್ಶ್ ಇದ್ದರೂ ಸಹ ಅದನ್ನು ವ್ಯಾಲಿಡೇಟ್ ಮಾಡಬಹುದು. ಮತ್ತು ಪ್ರೊಟೆಕ್ಟ್ ಆಫೀಸರ್ಸ್ ಫ್ರಮ್ ಲೀಗಲ್ ಆ್ಯಕ್ಷನ್. ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಅಂತ ಬರುತ್ತೆ. ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಬಗ್ಗೆ ಕೆಳಗಡೆ ಕೊಟ್ಟಿದ್ದೇನೆ. ಏನು ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಅಂತಂದರೆ, ಉದಾಹರಣೆಗೆ ಈಗ ಮಾರ್ಷಿಯಲ್ ಲಾ ಇದೆ. ಮಾರ್ಷಿಯಲ್ ಲಾ ಇದ್ದಾಗ ನೋಡ್ಕೋತಾ ಇರೋದು ಎಲ್ಲವನ್ನ ಯಾವುದು? ಆರ್ಮಿನೇ ಎಲ್ಲ ರಿಸ್ಟ್ರಿಕ್ಷನ್ಸ್ ಹಾಕೋದು, ಪನಿಷ್ಮೆಂಟ್ ಕೊಡೋದೆಲ್ಲ ಮಾಡ್ತಾ ಇದೆ. ಆವಾಗ ಆರ್ಮಡ್ ಫೋರ್ಸಸ್ಗಳ ಅಫಿಷಿಯಲ್ಸ್ ಇರ್ತಾರೆ ಅಲ್ವಾ, ಆಫೀಸರ್ಗಳಿರ್ತಾರೆ. ಈಗ ಮಾರ್ಷಿಯಲ್ ಲಾ ಇದ್ದಾಗ ಇವರು ಯಾವುದೋ ಒಂದು ಆ್ಯಕ್ಟನ್ನು, ಲಾಗಳನ್ನು ಅಥವಾ ಒಂದು ಆ್ಯಕ್ಷನ್ ತಗೊಂಡಿರ್ತಾರೆ. ಈಗ ತೆಗೆದುಕೊಂಡಿರೋ ಆ್ಯಕ್ಷನ್ನ ಇಟ್ಕೊಂಡು ಮುಂದೆ ಅವರ ಮೇಲೆ ನಾವು ಕೇಸ್ ಹಾಕ್ಲಿಕ್ಕೆ ಆಗಬಾರ್ದು, ಯಾಕಂದರೆ ಮಾರ್ಷಿಯಲ್ ಲಾ ಇದ್ದಾಗ ತೆಗೆದುಕೊಂಡಂಥ ಆ್ಯಕ್ಷನ್ ಆಗಿತ್ತು. ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಅಂತಂದರೆ ಲಾ ಪಾಸ್ಡ್ ಬೈ ಪಾರ್ಲಿಮೆಂಟ್ ಟು ಪ್ರೊಟೆಕ್ಟ್ ಮಿಲಿಟರಿ ಅಫಿಷಿಯಲ್ಸ್ ಫ್ರಮ್ ಫ್ಯೂಚರ್ ಲೀಗಲ್ ಕೇಸಸ್ ಫಾರ್ ಆ್ಯಕ್ಷನ್ಸ್ ಟೇಕನ್ಸ್ ಡ್ಯೂರಿಂಗ್ ಮಾರ್ಷಿಯಲ್ ಲಾ. ಏನದರ ಅರ್ಥ? ಮಾರ್ಷಿಯಲ್ ಲಾ ಇದ್ದಾಗ ಒಂದು ಆಫೀಸರ್, ಆರ್ಮಿ ಆಫೀಸರ್ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ, ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಆದರೆ ಮುಂದೊಂದು ದಿನ ಫ್ಯೂಚರಲ್ಲಿ ಇವ್ರ ಮೇಲೆ ಲೀಗಲ್ ಕೇಸ್ ಹಾಕ್ಲಿಕ್ಕೆ ಆಗಬಾರ್ದು ಅಲ್ವಾ. ಮಾರ್ಷಿಯಲ್ ಲಾ ಇದ್ದಾಗ ಅವರು ತೆಗೆದುಕೊಂಡಿರುವಂಥ ಕ್ರಮಗಳ ಆಧಾರದ ಮೇಲೆ ಮುಂದೆ ಅವರಿಗೆ ತೊಂದರೆ ಆಗಬಾರ್ದು. ಹಾಗೆ ಅದಕ್ಕೋಸ್ಕರ ಲೀಗಲ್ ಆ್ಯಕ್ಷನಿಂದ ಪ್ರೊಟೆಕ್ಟ್ ಮಾಡೋದು ಆ್ಯಕ್ಟ್ ಆಫ್ ಇಂಡೆಮ್ನಿಟಿ. ಇಫ್ ಆರ್ಮಿ ಯೂಸ್ಡ್ ಸ್ಟ್ರಾಂಗ್ ಫೋರ್ಸ್ ಟು ಕಂಟ್ರೋಲ್ ರೈಟ್ಸ್, ಲೇಟರ್ ನೋ ಒನ್ ಕ್ಯಾನ್ ಫೈಲ್ ಅ ಕೇಸ್ ಆಫ್ಟರ್ ಮಾರ್ಷಿಯಲ್ ಲಾ ಇಸ್ ಓವರ್. ಮಾರ್ಷಿಯಲ್ ಲಾ ಮುಗಿದ ಮೇಲೆ ಆವಾಗ ನೀವು ಈ ಥರ ಮಾಡಿದ್ರಿ, ತುಂಬ ಕ್ರೂರವಾಗಿ ನಡ್ಕೊಂಡ್ರಿ ಅಂತ ಒಂದು ಅವರಿಗೆ ಮಾಡಿರೋದು ಯಾವುದೋ ದಂಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರಬಹುದು. ಮುಂದೆ ಯಾವುದೋ ಒಂದು ವ್ಯಕ್ತಿ ಬಂದು ಕೇಸ್ ಫೈಲ್ ಮಾಡಲಿಕ್ಕೆ ಆಗಲ್ದಿಲ್ಲ. ಆ್ಯಕ್ಟ್ ಆಫ್ ಇಂಡೆಮ್ನಿಟಿ. ಇನ್ನು ಎರಡನೇದು ನೋಡಿದ್ವಲ್ವ, ಪ್ರೊಟೆಕ್ಟ್ ಆಫೀಸರ್ಸ್ ಫ್ರಮ್ ಲೀಗಲ್ ಆ್ಯಕ್ಷನ್. ಆ ಆಫೀಸರ್ಗಳನ್ನು ಮುಂದೆ ಲೀಗಲ್ ಆ್ಯಕ್ಷನ್ನಿಂದ ಪ್ರೊಟೆಕ್ಟ್ ಮಾಡೋದು, ಆ ಒಂದು ಅಧಿಕಾರ, ಆ ಒಂದು ಅವಕಾಶ ಪಾರ್ಲಿಮೆಂಟಿಗಿದೆ. ಮತ್ತು ರಿಸ್ಟ್ರಿಕ್ಟ್ ಆರ್ ಸಸ್ಪೆಂಡ್ ಫಂಡಮೆಂಟಲ್ ರೈಟ್ಸ್, ರಿಸ್ಟೋರ್ ಆರ್ಡರ್, ಮತ್ತು ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಲಿಕ್ಕೆ ಪಾರ್ಲಿಮೆಂಟು ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು ಫಂಡಮೆಂಟಲ್ ರೈಟಿಗೆ. ಸೊ ಇಫ್ ಮಾರ್ಷಿಯಲ್ ಲಾ ಅಥಾರಿಟಿ ಪನಿಷಸ್ ಆರ್ ಇವನ್ ಎಕ್ಸಿಕ್ಯೂಟ್ ಸಮ್ ಒನ್ ಫಾರ್ ಮೇಂಟೈನಿಂಗ್ ಆರ್ಡರ್, ಇಟ್ ಕ್ಯಾನಾಟ್ ಬಿ ಚಾಲೆಂಜ್ಡ್ ಇನ್ ಕೋರ್ಟ್ ಲೇಟರ್ ಇಫ್ ಪಾರ್ಲಿಮೆಂಟ್ ವ್ಯಾಲಿಡೇಟ್ಸ್ ಇಟ್. ನೋಡಿ, ಕರೆಕ್ಟಾಗಿ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳಿ. ಇಫ್ ಮಾರ್ಷಿಯಲ್ ಲಾ ಅಥಾರಿಟಿ, ಮಾರ್ಷಿಯಲ್ ಲಾ ಬಂದಾಗ ಒಂದು ಅಥಾರಿಟಿ ಎಲ್ಲವನ್ನ ನೋಡ್ಕೊಳ್ತಾ ಇದೆ, ಅದೇ ಪನಿಷ್ಮೆಂಟ್ ಕೊಡ್ತಾ ಇದೆ. ಇಟ್ ಪನಿಷಸ್ ಆರ್ ಇವನ್ ಎಕ್ಸಿಕ್ಯೂಟ್ ಸಮ್ ಒನ್, ಕೆಲವರಿಗೆ ಶಿಕ್ಷೆ ಕೊಡಬಹುದು, ತುಂಬ ಘೋರವಾದ ಶಿಕ್ಷೆನ ಸಹ ಕೊಡಬಹುದು. ಯಾಕಂತಂದರೆ ಅವರ ಉದ್ದೇಶ ಟು ಮೇಂಟೈನ್ ದಿ ಆರ್ಡರ್, ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡಲಿಕ್ಕೆ ಅವರು ಕೆಲವು ಕ್ರಮಗಳನ್ನ ಕೈಗೊಂಡಿರಬಹುದು. ಆದರೆ ಆ ಕ್ರಮವನ್ನು ಇಟ್ ಕೆನಾಟ್ ಬಿ ಚಾಲೆಂಜ್ಡ್ ಇನ್ ಕೋರ್ಟ್ ಲೇಟರ್ ಇಫ್ ಪಾರ್ಲಿಮೆಂಟ್ ವ್ಯಾಲಿಡೇಟ್ಸ್ ಇಟ್. ಪಾರ್ಲಿಮೆಂಟ್ ಅದಕ್ಕೆ ವ್ಯಾಲಿಡೇಷನ್ ಕೊಡಬೇಕು, ಕೊಟ್ಟರೆ ಮುಂದೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಮಾರ್ಷಿಯಲ್ ಲಾ ಬಗ್ಗೆ? ಡಿಕ್ಲರೇಷನ್ ಆಫ್ ಮಾರ್ಷಿಯಲ್ ಲಾ ಡಸ್ ನಾಟ್ ಆಟೋಮೆಟಿಕಲಿ ಸಸ್ಪೆಂಡ್ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಏನು? ಇದು ನೀವು ಹೇಳಲೇಬೇಕು, ಆರ್ಟಿಕಲ್ 32 ಅಂಡರಲ್ಲಿ ಬರೋದು. ಹೇಬಿಯಸ್ ಕಾರ್ಪಸ್ ಆಟೋಮೆಟಿಕಲಿ ಸಸ್ಪೆಂಡ್ ಆಗೋದಿಲ್ಲ ಮಾರ್ಷಿಯಲ್ ಲಾ ಬಂದ ತಕ್ಷಣ ಅಂತ ಇದು ಹೇಳುತ್ತೆ. ಮಾರ್ಷಿಯಲ್ ಲಾ ಅಂಡರ್ ಆರ್ಟಿಕಲ್ 34 ಇಟ್ಸ್ ಡಿಫ್ರೆಂಟ್ ಫ್ರಾಮ್ ನ್ಯಾಷನಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352. ನಾವು ಹೌದು ಆವಾಗ ನೋಡಿದ್ವಿ, ಈಗ ಎಮರ್ಜೆನ್ಸಿ ಥರ ಒಂಥರ ಸಿಚುವೇಶನ್ ಇದ್ದಾಗ ಇದು ಬರಬಹುದು. ಆದರೆ ಮಾರ್ಷಿಯಲ್ ಲಾ ಬೇರೆ, ಎಮರ್ಜೆನ್ಸಿ ಬೇರೆ. ನೋಡಿ, ಮಾರ್ಷಿಯಲ್ ಲಾದಲ್ಲಿ ನೇಚರ್ ಹೇಗಿರುತ್ತೆ, ಯಾರಿರುತ್ತೆ ಅಧಿಕಾರ, ಮಿಲಿಟರಿ ರೂಲ್ ಇರುತ್ತೆ. ಆದರೆ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ನಮ್ಮ ಸಿವಿಲಿಯನ್ ಗೌರ್ಮೆಂಟೇ ಕಂಟಿನ್ಯೂ ಆಗ್ತಾ ಇರುತ್ತೆ.
ಮತ್ತು ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಆರ್ಡಿನರಿ ಕೋರ್ಟ್ಸ್ಗಳು ಸಸ್ಪೆಂಡ್ ಆಗುತ್ತೆ ಮಾರ್ಷಲ್ ಲಾದಲ್ಲಿ. ಆದರೆ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಕೋರ್ಟ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಾರ್ಷಲ್ ಲಾವನ್ನು ಸ್ಪೆಸಿಫಿಕ್ ಏರಿಯಾದಲ್ಲಿ ಅಪ್ಲೈ ಮಾಡ್ತಾರೆ. ಮುಖ್ಯವಾಗಿ ಹೋಲ್ ಕಂಟ್ರಿಗೆ ನೆಸೆಸಿಟಿ ಅಂತ ಇಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಹೋಲ್ ಆರ್ ಪಾರ್ಟ್ ಆಫ್ ಕಂಟ್ರಿ. ಟ್ರಿಗರ್ ಏನು ಮಾರ್ಷಲ್ ಲಾ ಬರಲಿಕ್ಕೆ? ಯಾವುದರಿಂದ ಮಾರ್ಷಲ್ ಲಾ ಅಪ್ಲೈ ಮಾಡ್ತಾರೆ? ಬ್ರೇಕ್ ಡೌನ್ ಆಫ್ ಲಾ ಆ್ಯಂಡ್ ಆರ್ಡರ್. ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಡೌನ್ ಆದರೆ ಆವಾಗ ಜಾಸ್ತಿ ನಾವು ನೋಡ್ಬೋದು. ನ್ಯಾಷನಲ್ ಎಮರ್ಜೆನ್ಸಿ ಸಹ ನೋಡ್ಬೋದು ನೀವು. ವಾರ್, ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್ನು ಎಮರ್ಜೆನ್ಸಿ ಪ್ರೊವಿಷನ್ಗಳ ಬಂದ ಡೀಟೇಲ್ ಆಗಿ ನೋಡ್ತೇವೆ ಇದನ್ನು. ಮತ್ತು ಪ್ರೊವಿಷನ್ ನೋಡಿ, ಕಾನ್ಸ್ಟಿಟ್ಯೂಷನಲ್ಲಿ ಮಾರ್ಷಲ್ ಲಾ ಬಗ್ಗೆ ಎಕ್ಸ್ಪ್ಲಿಸಿಟ್ ಆಗಿ ಪ್ರೊವಿಷನ್ ಕೊಟ್ಟಿಲ್ಲ. ಆದರೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಎಕ್ಸ್ಪ್ಲಿಸಿಟ್ ಆಗಿ ಪ್ರೊವಿಷನ್ ಕೊಟ್ಟಿದ್ದಾರೆ 352 ಅಂಡರಲ್ಲಿ. ಮಾರ್ಷಲ್ ಲಾ ಅಫೆಕ್ಟ್ ಆಗೋದು ಓನ್ಲಿ ಎಫ್ ಆರಿಗೆ ಅಫೆಕ್ಟ್ ಆಗುತ್ತೆ ಜಾಸ್ತಿ. ನ್ಯಾಷನಲ್ ಎಮರ್ಜೆನ್ಸಿ ಎಫ್ ಆರ್ ಇರಬಹುದು, ಸೆಂಟರ್ ಸ್ಟೇಟ್ ರಿಲೇಷನ್ನು, ಫೆಡರಲ್ ಡಿಸ್ಟ್ರಿಬ್ಯೂಷನ್ನು, ಎಲ್ಲ ಕಡೆ ಅದು ತನ್ನ ಅಫೆಕ್ಟನ್ನು ತೋರಿಸುತ್ತೆ. ಅಲ್ಲಿ ಮಾರ್ಷಲ್ ಲಾ ಬೇರೆ, ನ್ಯಾಷನಲ್ ಎಮರ್ಜೆನ್ಸಿ ಬೇರೆ. ಕರೆಂಟ್ ಅಫೇರ್ಸ್ಗೆ ಕನೆಕ್ಟ್ ಮಾಡೋದಾದರೆ ಮಣಿಪುರ್ ವೈಲೆನ್ಸ್ ಅದರಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಆರ್ಮಿಯನ್ನು ಡಿಪ್ಲಾಯ್ ಮಾಡೋದ್ರ ಬಗ್ಗೆ ಅಲ್ವಾ. ವೆದರ್ ಪಾರ್ಷಿಯಲ್ ಆರ್ಮಿ ರೂಲ್ ವಾಸ್ ನೀಡೆಡ್ ವೆನ್ ಸಿವಿಲ್ ಅಥಾರಿಟಿ ಫೇಲ್ಡ್. ಕಂಪ್ಲೀಟಾಗಿ ಆರ್ಮಿನ ಎಲ್ಲ ನೋಡ್ಕೊಳ್ಳೋಕ್ಕಿಂತ ಪಾರ್ಷಿಯಲ್ ಆಗಿ ಆರ್ಮಿ ರೂಲನ್ನು ಇಂಪೋಸ್ ಮಾಡಬಹುದಾ ನಾವು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಸಿವಿಲ್ ಅಥಾರಿಟಿ ಫೇಲ್ ಆದಾಗ. ಮತ್ತು ಕಾಶ್ಮೀರ್ ಕರ್ಫ್ಯೂ, ಕಾಶ್ಮೀರಲ್ಲಿ ಆವಾಗ ಕರ್ಫ್ಯೂ ಆಗ್ತಾ ಇರುತ್ತಲ್ವ, ಅಲ್ಲಿ ಮಾರ್ಷಲ್ ಲಾ ನಾಟ್ ಡಿಕ್ಲೇರ್ಡ್. ಮಾರ್ಷಲ್ ಲಾವನ್ನು ಡಿಕ್ಲೇರ್ ಮಾಡಿಲ್ಲ. ಆರ್ಮಿ ವಾಸ್ ಡಿಪ್ಲಾಯ್ಡ್ ಬಟ್ ಸಿವಿಲ್ ಗೌರ್ಮೆಂಟ್ ಎಕ್ಸಿಸ್ಟೆಡ್. ಆರ್ಮಿ ಡಿಪ್ಲಾಯ್ ಮಾಡಿಬಿಟ್ರು ಅಂತ ಕಂಪ್ಲೀಟ್ ಮಾರ್ಷಲ್ ಲಾ ಅಂತ ಅಲ್ಲ, ಸಿವಿಲ್ ಗೌರ್ಮೆಂಟ್ ಮುಂದುವರಿತಾ ಇರುತ್ತೆ. ಶ್ರೀಲಂಕಾದ ಸಹ ಕೆಲವೊಂದು ಸಾರಿ ನೋಡ್ಬೋದು. 2022ರಲ್ಲಿ ಕೊಲಂಬೋ ರೀಜನಲ್ಲಿ ಮಾರ್ಷಲ್ ಲಾವನ್ನು ಡಿಕ್ಲೇರ್ ಮಾಡಿದ್ರು. ಹಾಗಾದರೆ ಆರ್ಮಿ ಡಿಪ್ಲಾಯ್ ಮಾಡಿದರೆ ಮಾರ್ಷಲ್ ಲಾ ಇದೆ ಅಂತನಾ? ಅಲ್ಲ. ಮಾರ್ಷಲ್ ಲಾ ಅಂತಂದರೆ ಆರ್ಮಿ ರೀಪ್ಲೇಸಸ್ ಸಿವಿಲಿಯನ್ ಗೌರ್ಮೆಂಟ್. ಕೇವಲ ಡಿಪ್ಲಾಯ್ ಮಾಡೋದಕ್ಕೂ ರೀಪ್ಲೇಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಆರ್ಮಿ ರೀಪ್ಲೇಸ್ ಮಾಡಿದಾಗ ಮಾತ್ರ ನಾವು ಮಾರ್ಷಲ್ ಲಾ ಅಂತ ಕರಿತೇವೆ. ಪ್ಲಸ್ ಮಾರ್ಷಲ್ ಲಾ ಸಸ್ಪೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಸಸ್ಪೆಂಡ್ ಆಗಿಬಿಡುತ್ತಾ? ಇಲ್ಲ, ಓನ್ಲಿ ಆರ್ಡಿನರಿ ಲಾ ಆ್ಯಂಡ್ ಕೋರ್ಟ್ಸ್ ಆರ್ ಸಸ್ಪೆಂಡೆಡ್. ಗೊತ್ತಾಗ್ತಾ ಇದೆಯಾ? ಆರ್ಡಿನರಿ ಲಾಗಳು, ಕೋರ್ಟ್ಸ್ಗಳು ಸಸ್ಪೆಂಡ್ ಆಗುತ್ತೆ. ಹೂ ಕ್ಯಾನ್ ಇಂಪೋಸ್ ಮಾರ್ಷಲ್ ಲಾ? ಪ್ರೆಸಿಡೆಂಟ್ ಆರ್ ಪಾರ್ಲಿಮೆಂಟ್. The Constitution does not explicitly assign the power to any authority, but Parliament gets power to validate action under Article 34. ಕಾನ್ಸ್ಟಿಟ್ಯೂಷನಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಇದರ ಬಗ್ಗೆ ಪ್ರೊವಿಷನ್ಗಳನ್ನು ಕೊಡಲೇ ಇಲ್ಲ. ಯಾರಿಗೂ, ಯಾವ ಅಥಾರಿಟಿಗೂ ಪ್ರೊವಿಷನ್ಗಳನ್ನ ಕೊಡಲಿಲ್ಲ. ಆದರೆ ಪಾರ್ಲಿಮೆಂಟಿಗೆ ಪವರ್ ಕೊಟ್ಟಿದ್ದಾರೆ. ಏನಂತ, ಯಾವ ಪವರ್ ಕೊಟ್ಟಿದ್ದಾರೆ? ಟು ವ್ಯಾಲಿಡೇಟ್ ಆ್ಯಕ್ಷನ್ಸ್ ಅಂಡರ್ ಆರ್ಟಿಕಲ್ 34. ಮಾರ್ಷಲ್ ಲಾ ಬಂದಾಗ ಏನೇನು ಆ್ಯಕ್ಷನ್ ತಗೊಳ್ತಾರಲ್ವ, ಆ ಆ್ಯಕ್ಷನ್ಗಳನ್ನು ವ್ಯಾಲಿಡೇಟ್ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗೆ ಕೊಟ್ಟಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಅಸೈನ್ ದಿ ಪವರ್ ಟು ಎನಿ ಅಥಾರಿಟಿ. ಕ್ಯಾನ್ ಸಿವಿಲಿಯನ್ ಚಾಲೆಂಜ್ ಆರ್ಮಿ ಆ್ಯಕ್ಷನ್ಸ್ ಇನ್ ಕೋರ್ಟ್ ಆಫ್ಟರ್ ಮಾರ್ಷಲ್ ಲಾ ಎಂಡ್ಸ್? ಮಾರ್ಷಲ್ ಲಾ ಇದ್ದಾಗ ಯಾವುದೋ ಒಂದು ಕ್ರಮವನ್ನು ಕೈಗೊಂಡಿರ್ತಾರೆ. ಆ ಮಾರ್ಷಲ್ ಲಾ ಎಂಡ್ ಆದಮೇಲೆ ಸಿವಿಲಿಯನ್ಸ್ಗಳು, ಬೇರೆ ಬೇರೆ ಜನರು ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡಬಹುದಾ ಆರ್ಮಿ ಆ್ಯಕ್ಷನ್ಗಳನ್ನು? ಇಲ್ಲ. ಇಫ್ ಪಾರ್ಲಿಮೆಂಟ್ ಪಾಸಸ್ ಆ್ಯನ್ ಆ್ಯಕ್ಟ್ ಆಫ್ ಇಂಡೆಮ್ನಿಟಿ. ಪಾರ್ಲಿಮೆಂಟ್ ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಅಂತಂದ್ರೆ ಏನು? ಒಬ್ಬ ಅಧಿಕಾರಿ ಆ ಒಂದು ಸಿಸ್ಟಮ್ನಲ್ಲಿ ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ ಅದನ್ನು ವ್ಯಾಲಿಡೇಟ್ ಮಾಡಿದರೆ, ಪಾರ್ಲಿಮೆಂಟ್ ಪಾಸ್ ಮಾಡಿದರೆ, ಅದನ್ನು ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಪಾಸ್ ಮಾಡಿದರೆ ಸಿವಿಲಿಯನ್ಸ್ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಡಸ್ ಮಾರ್ಷಲ್ ಲಾ ಅಪ್ಲೈ ಇಟ್ ಓನ್ಲಿ ಟು ಸೋಲ್ಜರ್ಸ್? ಸೋಲ್ಜರ್ಸಿಗೆ ಮಾತ್ರ ಅಪ್ಲೈ ಆಗೋದಾ? ಅಲ್ಲ. ಸೋಲ್ಜರ್ಸಿಗೆ ಅಪ್ಲೈ ಆಗೋದು ಯಾವುದು? ಮಿಲಿಟರಿ. ಮಾರ್ಷಲ್ ಲಾ ಅಂತಂದರೆ ಇಟ್ ಅಪ್ಲೈಸ್ ಟು ಸಿವಿಲಿಯನ್ಸ್ ವೆನ್ ಆರ್ಮಿ ಟೇಕ್ಸ್ ಓವರ್ ಅಡ್ಮಿನಿಸ್ಟ್ರೇಷನ್. ಸಿವಿಲಿಯನ್ಸಿಗೆ ಅಪ್ಲೈ ಆಗುತ್ತೆ. ಕ್ಯಾನ್ ಮಾರ್ಷಲ್ ಲಾ ಬಿ ಡಿಕ್ಲೇರ್ಡ್ ಅಕ್ರಾಸ್ ಹೋಲ್ ಕಂಟ್ರಿ? ಇಡೀ ದೇಶದಲ್ಲೂ ಅದನ್ನು ಅಪ್ಲೈ ಮಾಡಬಹುದಾ? ಥಿಯರಿಟಿಕಲಿ ಹೌದು, ಮಾಡಬಹುದು. ಪ್ರಾಕ್ಟಿಕಲಿ ಎಲ್ಲಿ ಡಿಸ್ಟರ್ಬ್ಡ್ ಪಾಕೆಟ್ಸ್, ಯಾವ ಒಂದು ವಿಭಾಗದಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುತ್ತೋ, ದಂಗೆ ಗಲಭೆಗಳಾಗ್ತಾ ಇರುತ್ತೋ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬಹುದು. ಡಸ್ ಮಾರ್ಷಲ್ ಲಾ ರಿಕ್ವೈರ್ ನ್ಯಾಷನಲ್ ಎಮರ್ಜೆನ್ಸಿ? ಮಾರ್ಷಲ್ ಲಾ ಬರಬೇಕು ಅಂತಂದರೆ ಅದಕ್ಕೆ ನ್ಯಾಷನಲ್ ಎಮರ್ಜೆನ್ಸಿನೇ ಇರಬೇಕಾ? ನೋ, ದೇ ಆರ್ ಸಪ್ರೇಟ್. ಎರಡೂ ಬೇರೆ ಬೇರೆ. ಇವಿಷ್ಟು ಈ ಆರ್ಟಿಕಲಲ್ಲಿ ನಾವು ನೋಡಬೇಕಾಗಿರೋದು. ಈ ಕ್ವಶನ್ಗಳನ್ನು ಬೇಕಿದ್ರೆ ನೀವು ನೋಟ್ ಮಾಡ್ಕೋಬಹುದು. ಆದರೆ ಎಲ್ಲವನ್ನು ಬರ್ಕೊಳ್ತಾ ಕೂತ್ಕೋಬೇಡಿ. ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಕೆಳಗಡೆ ಶಾರ್ಟ್ ನೋಟ್ಸ್ ಅಂತ ಕೊಟ್ಟಿದ್ದಾನೆ. ಆರ್ಟಿಕಲ್ 33
ಲಾಸ್ಟ್ ವಿಡಿಯೋದು ಆರ್ಟಿಕಲ್ 34 ಇದಿಷ್ಟನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಂಡಿರಬೇಕು. ಓಕೆನಾ? ಬೇಕಿದ್ರೆ ಪಾಸ್ ಮಾಡಿ ಬರ್ಕೋಬಹುದು ಇಷ್ಟನ್ನು. ಇದಾದಮೇಲೆ ಕೆಳಗಡೆ ಇಷ್ಟು. ಎಸ್, ಓಕೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ.